ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರು ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ದಾರೆ. ಆ ಕಡೆ ಈ ಕಡೆ ಮೀಟಿಂಗ್ಗಳು, ನೈಟ್ ಮೀಟಿಂಗ್ಗಳು ತರಾತುರಿಯಲ್ಲಿ ನಡೀತಾ ಇರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಏನೋ ಒಂದು ದೊಡ್ಡದಾಗೋದಿದೆ ಅಥವಾ ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಆಗದಂತೆ ತಡೆಯುವ ಶತ ಪ್ರಯತ್ನ ಆಗ್ತಾ ಇದೆ ಅಂತ. ಇದರ ನಡುವೆ ಈಗ ಡೆಲ್ಲಿಯಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್ ಸಿದ್ದರಾಮಯ್ಯನವರಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೀಗ ಡೆಲ್ಲಿಗೆ ಹೋದಾಗಲೇ ಎಲ್ಲ ಗೊತ್ತಾಗ್ಬಿಡ್ತು. ಈಗ ದೊಡ್ಡ ಬೆಳವಣಿಗೆ ಒಂದು ಆಗೋದಿದೆ, ನಾನು ಸರ್ವ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ. ವಕೀಲರ ಬಳಿ ರಾಜ್ಯಪಾಲರು ಪ್ರಶ್ನೆ ಕೇಳ್ತಾರೆ ಅಂತ ಉತ್ತರವನ್ನು ರೆಡಿ ಮಾಡಿಸಿ, ರಿಪೋರ್ಟ್ ಅನ್ನು ರೆಡಿ ಮಾಡಿಸಿ ಇಟ್ಟುಬಿಟ್ಟಿದ್ದಾರೆ ಒಂದ್ ಕಡೆ. ರಾಹುಲ್ ಗಾಂಧಿ ಅವರು ಬಹಳ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಅನ್ನುವ ಮಾಹಿತಿ ಬರ್ತಿದೆ. ಸಿದ್ದರಾಮಯ್ಯನವ್ರು ಕೇಳ್ತಿರೋದು, ಹೈಕಮಾಂಡ್ ನನ್ನ ಬೆನ್ನಿಗೆ ನಿಲ್ಲಬೇಕು, ನಾವು ಕಾನೂನು ಹೋರಾಟ ಮಾಡೋಣ, ಸುಪ್ರೀಂ ಕೋರ್ಟ್ಗೆ ಹೋಗೋಣ. ಪಶ್ಚಿಮ ಬಂಗಾಳ ಬೇರೆ ಬೇರೆ ಕಡೆಗಳಲ್ಲೆಲ್ಲ ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಹಾಗೆ ನಾವು ಕೂಡ ಹೋರಾಡೋಣ, ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿಯೋಣ ಅಂತ. ಹೈಕಮಾಂಡ್ 50-50ಯಲ್ಲಿದೆ. ಕಾನೂನು ಹೋರಾಟ ಮಾಡುವ ಮೂಲಕ ತಿರುಗಿ ಬೀಳೋದಿಕ್ಕೆ ಪೂರಕವಾಗಿದೆಯಾ, ಡಾಕ್ಯುಮೆಂಟ್ಸ್ ಏನ್ ಹೇಳ್ತಾ ಇದೆ ಅದ್ರ ಬಗ್ಗೆ ರಿಪೋರ್ಟ್ ಅನ್ನ ಹೈಕಮಾಂಡ್ ತರಿಸ್ಕೊಳ್ತಿರೋದು. ಇದ್ರ ನಡುವೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರಿಗೊಂದು ಸೂಚನೆ ಕೊಡ್ತಾರೆ, ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ಭೇಟಿಯಾಗಿ ಅಂತ. ವಕೀಲರನ್ನ ಏಕಾಂಗಿಯಾಗಿ ಹೋಗಿ, ಅಂದ್ರೆ ಸೀನಿಯರ್ ಲೀಡರ್ ವಕೀಲರು ಆಗಿರೋ ಅಭಿಷೇಕ್ ಮನು ಸಿಂಘ್ವಿಯನ್ನ ಏಕಾಂಗಿಯಾಗಿ ಹೋಗಿ ಸಿದ್ದರಾಮಯ್ಯನವರು ಭೇಟಿಯಾಗಿ ಬಂದಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. PA ಮಿನಿಸ್ಟರ್ಸು, ಅವರ ಆಪ್ತರು ಯಾರೂ ಇಲ್ಲ, ಒಂಟಿಯಾಗಿ ಹೋಗಿ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಏನೇನಿದೆಯೋ ಎಲ್ಲ ಅವರು ಕಂಪ್ಲೀಟ್ ಆಗಿ ಹೇಳಿ, ನಮಗಿರೋ ಅವಕಾಶಗಳ ಬಗ್ಗೆ ದಾರಿಗಳನ್ನ ಹುಡುಕಿಕೊಳ್ಳಿ ಅಂತ ರಾಹುಲ್ ಗಾಂಧಿ ಅವರಿಗೆ ತಲೆ ಕೆಡಿಸ್ಕೊಂಡಿರೋದು. ಅಲ್ಲಿ ತನಕ ತಯಾರಿ ಮಾಡ್ಕೊಳ್ತಾ ಇದೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯ ಕೈಪಡೆ ಏನಾದ್ರೂ ಆಗಬಹುದು ಅಂತ. ಮತ್ತೊಂದು ಕಡೆಗೆ ಡೆಲ್ಲಿಯಿಂದ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ಯಾಕೆ ಮಿನಿಸ್ಟರ್ಸು, ಸಿದ್ದು ಕ್ಯಾಂಪ್ನ ಶಾಸಕರು, ಸಚಿವರೆಲ್ಲ ತಿರುಗಿ ಬೀಳ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ, ರಾಜಭವನದ ವಿರುದ್ಧ ಅಂತ ಕೇಳಿದ್ರೆ, ಇಲ್ಲಿದೆ ನೋಡಿ ವಿಚಾರ. ಸ್ಪೀಕರ್ ಓಂ ಬಿರ್ಲಾ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರು. ಸಾಧಕ ಬಾಧಕ ಏನು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಾ ಬಿಡೋದಾ ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಕಾನೂನು ತಜ್ಞರ ಸಲಹೆಯನ್ನ ಡೆಲ್ಲಿಯಲ್ಲಿ ಪಡೆದಿದ್ದಾರೆ ರಾಜ್ಯಪಾಲರು. ಆಲ್ರೆಡಿ ಇಲ್ಲೊಂದು ರಿಪೋರ್ಟ್ ಬಂದಿದೆ ಕಾನೂನು ಎಕ್ಸ್ಪರ್ಟ್ಗಳಿಂದ. ಈಗ ಡೆಲ್ಲಿಯಲ್ಲಿ ಎಕ್ಸ್ಪರ್ಟ್ಸ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದು, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಜೊತೆಗೂ ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಸ್ಪೀಕರ್ ಜೊತೆಗಿನ ಮೀಟಿಂಗ್. ಹಾಗೆ ಬರ್ತಿರೋ ಸುದ್ದಿ, ಕೆಲವು ಮಾಧ್ಯಮಗಳಲ್ಲಿ ರಿಪೋರ್ಟ್ ಆಗ್ತಿರೋದು, ಕೇಂದ್ರ ಸಚಿವರುಗಳನ್ನು ಭೇಟಿ ಮಾಡಿದ್ದಾರೆ ರಾಜ್ಯಪಾಲರು ಅಂತ. ಯಾವ ಕಾರ್ಯದ ನಿಮಿತ್ತ ಅನ್ನೋದು ಗೊತ್ತಿಲ್ಲ. ಈ ಟೈಮೇ ಆಗಿರೋದ್ರಿಂದ ಇದು ಕಾಂಗ್ರೆಸ್ಸಿಗರಿಗೆ ಮತ್ತು ಅಸ್ತ್ರ ಆಗಿದೆ. ಬಿಜೆಪಿ ಹೈಕಮಾಂಡ್ನ ತಾಳಕ್ಕೆ ರಾಜ್ಯಪಾಲರು ಕುಣಿತಿದ್ದಾರೆ, ರಾಜಭವನ ಮಿಸ್ಯೂಸ್ ಆಗ್ತಿದೆ ಅಂತ ಹೇಳೋದಿಕ್ಕೆ ಅಸ್ತ್ರವಾಗಿದೆ. ಕೇಂದ್ರ ಸಚಿವರುಗಳನ್ನ ಭೇಟಿಯಾಗಿದ್ದಾರೆ ರಾಜ್ಯಪಾಲರು, ಹಲವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಡೆಲ್ಲಿಯಲ್ಲಿರೋ ಹೊತ್ತಲ್ಲಿ ವಿಜಯೇಂದ್ರ ಡೆಲ್ಲಿಗೆ ಓಡಿದ್ದು, ರಾಜ್ಯಪಾಲರು ಡೆಲ್ಲಿಯಲ್ಲಿ ಕಾನೂನು ತಜ್ಞರ ಸಲಹೆಗೆ ಮುಂದಾಗ್ತಿರೋದು, ಈ ಎಲ್ಲ ಬೇರೆ 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 ಬೆಳವಣಿಗೆಗಳನ್ನ ನಾವು ನೆನಪು ಮಾಡ್ಕೊಂಡ್ವಿ. ಏನಾಗ್ಲಿಕ್ಕಿದೆ ಅಂತ ನಿನ್ನೆನೆ ನಾವು ರಿಪೋರ್ಟ್ ಮಾಡಿದ್ವಿ. ಇವತ್ತು ರಾಜ್ಯಪಾಲರು ಸ್ಪೀಕರ್ ಅಭಿಪ್ರಾಯವನ್ನ ಪಡೆದಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದ್ದು, ಇದಕ್ಕೆ ಸಿದ್ದು ಪಡೆ ತಿರುಗಿ ಬೀಳ್ತಿರೋದು. ರಾಜ್ಯಪಾಲರು ಸುಮ್ಮನೆ ತೋರಿಸೋದಿಕ್ ಶೋ ಕಾಸ್ ನೋಟಿಸ್ ಅಂತ ಕೊಟ್ಟು ಮಾಹಿತಿ ಕೇಳ್ದಂಗೆ ಮಾಡ್ತಿದ್ದಾರೆ. ಬಟ್ ಆಲ್ರೆಡಿ ಅವ್ರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಕೊಡೋ ದಾರಿನೇ ಹಿಡಿದು ಬಿಟ್ಟಿದ್ದಾರೆ ರಾಜ್ಯಪಾಲರು. ಬಿಜೆಪಿಯ ಕೈಗೊಂಬೆಯಾಗಿ ED, CBI, ರಾಜಭವನ ಎಲ್ಲ ನಡೆದುಕೊಳ್ತಿದ್ದಾರೆ. ಚುನಾಯಿತ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಇದೆಯಾ ಅಂತ ತಿರುಗಿ ಬೀಳ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆಯಿಂದ ಹಿಡಿದು ಎಲ್ಲಾ ಮಿನಿಸ್ಟರ್ಸು ಕೆಂಡ ಕಾರ್ತಿದ್ದಾರೆ. ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಕುರುಬ ಸಂಘದ ಅಧ್ಯಕ್ಷರಿಂದ ಹಿಡಿದು ಎಲ್ಲಾ ಕಡೆಯಿಂದ ಯಾಕೆ ಈ ರೀತಿ ತುರ್ತಾಗಿ ಕಾರ್ಯಾಚರಣೆ ಶುರುವಾಯಿತು ಅಂತ ಕೇಳಿದ್ರೆ, ಇದಕ್ಕೆ ರಾಜ್ಯಪಾಲರು ಡೆಲ್ಲಿಯಲ್ಲಿ ನಡೆಸ್ತಿರುವಂತಹ ಕಾರ್ಯಾಚರಣೆಗೆ. ಮತ್ತೊಂದು ಕಡೆಗೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ CM ಇಲ್ಲ, CM ಅನುಪಸ್ಥಿತಿಯಲ್ಲಿ ಸೀನಿಯರ್ ಮಿನಿಸ್ಟರ್ ಇಂದ ನಿರ್ಧಾರ ಆಗತ್ತೆ. CM ನೇತೃತ್ವದಲ್ಲಿಯೇ ಮೀಟಿಂಗ್ ನಡೆದು ರಾಜಭವನಕ್ಕೆ ಸಂದೇಶ ಕಳಿಸೋದಕ್ಕಾಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಇರುವ ಆರೋಪ, ಆ ಕೇಸ್ಗೆ
ಸಂಬಂಧಪಟ್ಟಂತೆ ಹಸ್ತಕ್ಷೇಪ ಬೇಡ ಅಂತಾನೋ, ಇದು ದುರುದ್ದೇಶ ಪೂರ್ವಕವಾದಂತಹ ಸಂಚು, ರಾಜಕೀಯ ಸಂಚಿಗೆ ನೀವು ಅಷ್ಟೆಲ್ಲ ಪ್ರಾಮುಖ್ಯತೆ ಕೊಡಬೇಡಿ ಅಂತಾನೋ ಒಂದು ಮೆಸೇಜ್ ಅನ್ನ, ಆ ಸಂದೇಶವನ್ನ, ಕ್ಯಾಬಿನೆಟ್ ತೀರ್ಮಾನವನ್ನ ರಾಜಭವನಕ್ಕೆ ಕಳಿಸ್ಕೊಡ್ಲಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗಿಗೆ ಹೋಗಲ್ಲ ಅಂತ ತೀರ್ಮಾನಿಸಿದ್ದಕ್ಕೇನೆ ಬೆಳ್ಳಂಬೆಳಗ್ಗೆ ಉಪಹಾರ ಸಭೆಯನ್ನ ಕರೆದು ಅಲ್ಲೇ ಸಂಪೂರ್ಣವಾಗಿ ಸಚಿವರುಗಳಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಏನೇನ್ ಮಾಡಬೇಕು ಮುಂದಿನ ಪ್ರಕ್ರಿಯೆ ಅಂತ. ಸೊ ಎಲ್ಲರೂ ತಯಾರಾಗಿದ್ದಾರೆ. ಶಿವಲಿಂಗೇಗೌಡ್ರೆ ಹೇಳಿದ್ರಲ್ಲ, ನಾವು ತಯಾರಾಗಿದ್ದೀವಿ. ಟಚ್ ಮಾಡಿದ್ರೆ ಸರ್ಕಾರವನ್ನ, 2 ಸಲ ಹಿಂಬಾಗಿಲಿನಿಂದ ಬಂದು ಆಡಳಿತ ಮಾಡಿದಂತಹ ಬಿಜೆಪಿ ಈ ಸಲ ಟಚ್ ಮಾಡಿದ್ರೆ ನಾವು ರೆಡಿಯಾಗಿ ನಿಂತು ಬಿಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ. ಸೊ ಆ ಹಂತಕ್ಕೆ ಏನಾಗಿದೆ ಗೊತ್ತಿಲ್ಲ, ಸರ್ಕಾರ ಅಸ್ಥಿರ ಆಗೋ ಮಟ್ಟಿಗೆ ಏನಾಗ್ತಿದೆ ಗೊತ್ತಿಲ್ಲ. ಯಾಕಿಷ್ಟು ಸಿಡ್ದಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಬಳಗದವರು ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ರಾಜಭವನದ ವಿಚಾರದಲ್ಲಂತೂ ಮಹತ್ವದ ಬೆಳವಣಿಗೆಗಳಾಗ್ತಿರೋದು ಹೌದು. ಸಿದ್ದರಾಮಯ್ಯನವರು ಕಾನೂನು ಹೋರಾಟಕ್ಕೆ ದೊಡ್ಡ ದೊಡ್ಡ ವಕೀಲರ ಜೊತೆಗೆ ಮಾತುಕತೆ ನಡೆಸ್ತಾ ಇರೋದು ಹೌದು, ರಿಪೋರ್ಟ್ ರೆಡಿ ಮಾಡಿಸ್ತಿರೋದು ಹೌದು. ದಾಖಲೆ ಎಲ್ಲ ವಂಶವೃಕ್ಷದಿಂದ ಹಿಡಿದು ಪದೇ ಪದೇ ತಾನೇ ಬಂದು ಪ್ರೆಸ್ ಮೀಟ್ ಮಾಡೋದು, ಟ್ವಿಟರಲ್ಲಿ ಹಾಕೊಳ್ಳೋದು, ಅಷ್ಟು ಸಮರ್ಥನೆ ಮಾಡ್ಕೊಳ್ಬೇಕಾಯ್ತಲ್ಲ. ಮುಖ್ಯಮಂತ್ರಿಯಾದವರು ಈ ರೀತಿ ಸಮರ್ಥನೆ ಮಾಡಿಕೊಂಡಾಗ್ಲೇ ಒಂದಿಷ್ಟು ಪ್ರಶ್ನೆಗಳು ಎದ್ವು, ಇಷ್ಟೆಲ್ಲ ಮಾಡ್ಕೊಳ್ಬೇಕಾ ಮುಖ್ಯಮಂತ್ರಿಗಳು ಅಂತ. ಈಗ ಮೂಡಾ ಕೇಸಲ್ಲಿ ಮತ್ತಷ್ಟು ಸ್ಫೋಟಕ ದಾಖಲೆಗಳು ಸಿಕ್ಕಿವಿ ಅಂತೆ. NR ರಮೇಶ್ ಅವರು ಅದನ್ನ ಲೋಕಾಯುಕ್ತಕ್ಕೂ ಕೊಟ್ಟಿದ್ದಾರೆ. ಬಹುಶಃ ರಾಜ್ಯಪಾಲರ ಅಂಗಳಕ್ಕೋದು ಬಂದು ತಲುಪಬಹುದು. ಈಗಾಗಲೇ ಖಾಸಗಿಯಾಗಿ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅಬ್ರಹಾಂ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ರಾಜ್ಯಪಾಲರ ಪರ್ಮಿಷನ್ ಕೊಡೋದನ್ನ ಕಾಯ್ತಾ ಇದ್ದಾರೆ. TJ ಅಬ್ರಹಾಂ ಇವರೇ ಯಡಿಯೂರಪ್ಪನವ್ರಿಗೆ ಅವತ್ತು ಕಂಬಿ ಎಣಿಸೋದಕ್ಕೆ, ಕಾನೂನು ಹೋರಾಟಕ್ಕೆ ಕಾರಣ ಆದವರು ನಮಗೆ ನೆನಪಿದೆ. ಡಿನೋಟಿಫಿಕೇಶನ್ ಕೇಸಲ್ಲಿ ಯಡಿಯೂರಪ್ಪನವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು ಇದೇ TJ ಅಬ್ರಹಾಂ ಅವರು ಮಾಡಿದಂಥ ಕಾನೂನು ಹೋರಾಟಕ್ಕೆ ಅನ್ನೋದನ್ನ ನೆನಪು ಮಾಡ್ಕೊಳ್ಬಹುದು. ಕೋರ್ಟ್ಗೆ ಹೋಗ್ತಾರೆ. ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಕೋರ್ಟ್ಗೆ ಹೋಗೋದಿಕ್ಕೆ, ಕಾನೂನು ಹೋರಾಟ ಶುರು ಮಾಡೋದಿಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೇಳಿರೋದು ರಾಜ್ಯಪಾಲರಿಂದ. ರಾಜ್ಯಪಾಲರು ಕೇಳಿರೋದು ಅಂದ್ರೆ ಅದು ಶೋ ಕಾಸ್ ನೋಟಿಸ್, ಅಂದ್ರೆ ಯಾಕೆ ಕೊಡಬಾರದು, ನಿಮ್ಮ ಪ್ರತಿಕ್ರಿಯೆ ಏನು, ಉತ್ತರ ಕೊಡಿ ಅಂತ ಕೇಳಿರ್ತಾರೆ ಅಷ್ಟೇ. ಸಮಜಾಯಿಷಿ ಕೊಟ್ಟು, ಡಾಕ್ಯುಮೆಂಟ್ಸ್ ಕೊಟ್ಟು ಏನೇನು ಅಂತ ಕಳಿಸ್ಕೊಡಬಹುದು, ಉತ್ತರವನ್ನ ಕೊಡಬಹುದು. ಕಾನೂನು ಪ್ರಕಾರ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿರುವಂತಹ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಜನರ ಮುಂದೆ ಏನು ಡಾಕ್ಯುಮೆಂಟ್ಸ್ ಇಟ್ಟು ವಾದ ಮಾಡಿದ್ರೋ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಬಂದು ಅವ್ರ ಮಗ ಇವರು, ಇವ್ರ ಮಗ ಅವರು, ನಾವು ದಲಿತರಿಗೂ ಅನ್ಯಾಯ ಮಾಡಿಲ್ಲ, ಯಾವ ಲಾನು ಬ್ರೇಕ್ ಮಾಡಿಲ್ಲ, ಎಲ್ಲೂ ಅಕ್ರಮ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಡಾಕ್ಯುಮೆಂಟ್ಸ್ ಅನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬಹುದು. ಈಗ ಆಲ್ರೆಡಿ ದಾಖಲೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ. ಕಾನೂನು ತಜ್ಞರ ಸಲಹೆಯನ್ನ ಪಡ್ಕೊಂಡೆ ಅವ್ರ ರಿಪೋರ್ಟ್ ಬಂದ ಮೇಲೇನೆ ರಾಜ್ಯಪಾಲರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರೋದು. ಮುಖ್ಯಮಂತ್ರಿಗಳಿಗೀಗ ಢವ ಶುರುವಾಗಿದೆ. ಇದರ ನಡುವೆ ಸುರ್ಜೇವಾಲಾ ವೇಣುಗೋಪಾಲ್ ಅವರು 4ನೇ ತಾರೀಕು, ಇವತ್ತು ಆಗಸ್ಟ್ 1, 4ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಿದ್ದಾರೆ. ಏನು ಪಕ್ಷದಲ್ಲಿ ಏನಾದ್ರೂ ಮಹತ್ವದ ಬದಲಾವಣೆಗಳಿದೆಯೋ, ಏನು ಮಾಡೋದಿಕ್ಕೆ ಕರ್ನಾಟಕ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೈಪಾಳಿದಲ್ಲಿ ಕಂಪನ. ಸುರ್ಜೇವಾಲಾ ವೇಣುಗೋಪಾಲ್ ಅವರು ಧಾವಿಸಿ ಬರ್ತಾರೆ ಅಂದ್ರೆ ಏನೋ ಒಂದು ಆಗ್ಲಿಕ್ಕಿದೆ ಅಂತ. KPCCಗೆ ಸಂಬಂಧಪಟ್ಟಂತೆ ಏನಾದ್ರೂ ಆಗುತ್ತಾ, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ತೀರ್ಮಾನಗಳನ್ನು ತಗೊಳ್ತಾರಾ ಗೊತ್ತಿಲ್ಲ. ಹೈಕಮಾಂಡ್ ಬೆನ್ನಿಗೆ ನಿಂತ್ರೆ ನಾನು ದೊಡ್ಡ ಮಟ್ಟದಲ್ಲಿ ಹೋರಾಟ ಸಾರ್ತೀನಿ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ವಿಶ್ವಾಸಕ್ಕೆ ತಗೊಳ್ಳುವಂತ, ಮೇಲಿನ ನಾಯಕರನ್ನು ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಸಿದ್ದರಾಮಯ್ಯನವ್ರ ಕಡೆಯಿಂದ ಆಗ್ತಿದೆ. ಸಚಿವರುಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮುಖ್ಯಮಂತ್ರಿಗಳ ಕಡೆಯಿಂದ ಆಗ್ತಿದೆ. ಅದರ ನಡುವೆ ರಾಹುಲ್, ಸೋನಿಯಾ, ಖರ್ಗೆ ಅವರ ತೀರ್ಮಾನ ಏನು ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.